ಮಿತ್ರರೇ ನಮಸ್ಕಾರ. ನಾವಿವತ್ತು ಗುರುವಿನ ದೃಷ್ಟಿಯ ಒಂದು ಶಕ್ತಿಯ ರಹಸ್ಯ ಏನು ಅನ್ನುವಂಥದ್ರ ಬಗ್ಗೆ ಶುಕ್ರಾಚಾರ್ಯರು ಏನ್ ಹೇಳಿದ್ರು ಅನ್ನುವಂಥದ್ದನ್ನ ನೋಡೋಣ. ಮತ್ತು ಈ ವಿಡಿಯೋದಲ್ಲಿ ನಮಗೆ ಮದುವೆಯ ಮುಹೂರ್ತ ಮತ್ತು ಮದುವೆ ನಡಿಬೇಕಾದ್ರೆ ಯಾವ ಕಂಡೀಷನ್ ಇರಬೇಕು, ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಬಹಳ ಒಂದು ಇನ್ಸೈಟ್ ಸಿಗುತ್ತೆ. ಆದ್ರಿಂದ ಈ ವಿಷಯದಲ್ಲಿ ನಾವು ಯಾವ ರೀತಿಯಾದಂತಹ ಮದುವೆ ಮಾಡ್ಬೇಕಾದ್ರೆ ಕಂಡೀಷನ್ ಇರಬೇಕು ಅನ್ನುವಂಥದ್ರ ಬಗ್ಗೆ ನೋಡ್ತಾ ಹೋಗೋಣ. ಮಿತ್ರರೇ, ದೇವಗುರು ಬೃಹಸ್ಪತಿಯ ಒಂದು ಮಗಳ ಮದುವೆ ನಡಿಬೇಕಾಗಿರುತ್ತೆ. ಆ ಮದುವೆಗೆ ದೇವಗುರು ಬೃಹಸ್ಪತಿಗಳೇ ಸ್ವತಃ ಒಂದು ಮುಹೂರ್ತವನ್ನ ಇಟ್ಟು ಆ ಮುಹೂರ್ತಕ್ಕೆ ಶುಕ್ರಾಚಾರ್ಯರನ್ನ ಆಹ್ವಾನಿಸೋಕೆ ಅವರ ಮನೆಗೆ ಹೋಗಿರ್ತಾರೆ. ಆ ಮುಹೂರ್ತದ ಸಮಯ ನೋಡಿದಂತಹ ದೈತ್ಯ ಗುರು ಶುಕ್ರಾಚಾರ್ಯರು ದೇವಗುರು ಬೃಹಸ್ಪತಿಗಳಿಗೆ ಹೇಳ್ತಾರೆ, ಅದೇನಂತ ಹೇಳಿದ್ರೆ, ನೀವು ಇಂಥ ಮಹಾಪಂಡಿತರಾಗಿದ್ರು ಏನು ಈ ರೀತಿ ಮುಹೂರ್ತವನ್ನ ಇಟ್ಟಿದ್ದೀರಾ? ಈ ಮುಹೂರ್ತದಲ್ಲಿ ಸಮಯ ಸರಿಯಾಗಿರೋದಿಲ್ಲ. ಅದರಿಂದ ಮದುವೆಯ ನಂತರ ಮತ್ತು ಮದುವೆ ಆಗ್ಬೇಕಾದ್ರೆ ಬಹಳಷ್ಟು ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗ್ತವೆ ಅಂತ ಹೇಳ್ಬಿಟ್ಟು ಶುಕ್ರಾಚಾರ್ಯರು ಹೇಳ್ತಾರೆ. ಮಿತ್ರರೇ, ಹೇಳಿ ಕೇಳಿ ಶುಕ್ರಾಚಾರ್ಯರು ದೈತ್ಯ ಗುರು ಮತ್ತು ಎಲ್ಲಾ ಸಮಗ್ರ ವಿದ್ಯೆಗಳನ್ನು ಬಲ್ಲವರು. ಬೃಹಸ್ಪತಿಗಳಿಗೂ ಎಲ್ಲ ವಿದ್ಯೆ ಗೊತ್ತು, ಆದ್ರೆ ಶುಕ್ರಾಚಾರ್ಯರ ವಿದ್ಯತ್ತು ಅಷ್ಟ್ರ ಮಟ್ಟಿಗಿದ್ರಿಂದ ದೇವಗುರು ಬೃಹಸ್ಪತಿಗಳಿಗೆ ಬಹಳ ಒಂಥರ ಕಸಿಮಿಸಿ ಆಗುತ್ತೆ. ಏನ್ ಈಗ ಹೇಳ್ಬಿಟ್ರಲ್ಲ ಶುಕ್ರಾಚಾರ್ಯರು ಅಂತ ಹೇಳ್ಬಿಟ್ಟು. ಹಾಗೆ ಮದುವೆ ಆಗುವಂತಹ ಸಂದರ್ಭ ಬಂದಾಗ ದೇವ ಗುರು ಬೃಹಸ್ಪತಿಗಳು ತಮ್ಮ ಒಂದು ಮಗಳ ಮೇಲೆ ಒಂದು ಕಣ್ಣನ್ನ ಇಟ್ಟೇ ಇರ್ತಾರೆ. ಸೊ ಹೀಗೇನೆ ಮದುವೆ ಎಲ್ಲ ನಡೆಯುತ್ತೆ, ಮದುವೆ ಸಾಂಗವಾಗಿ ಕೂಡ ನಡೆದು ಹೋಗುತ್ತೆ. ಅದಾದ ನಂತರ ಗುರು ಬೃಹಸ್ಪತಿಗಳು ಬಂದು ಕೇಳ್ತಾರೆ ದೈತ್ಯ ಗುರು ಶುಕ್ರಾಚಾರ್ಯನ, ಏನು ನೀನ್ ಹೇಳ್ದಂಗೆ ಏನು ನಡೀಲಿಲ್ವಲ್ಲ, ಮದುವೆ ಆರಾಮಾಗಾಯ್ತಲ್ಲ, ಮತ್ತಾಗಿದ್ರೆ ನೀನ್ ಹೇಳಿದ್ದು ತಪ್ಪಾಯ್ತು ಅಂತ ಹೇಳಿ. ಆಗ ಶುಕ್ರಾಚಾರ್ಯರು ನಗ್ತಾ ಹೇಳ್ತಾರೆ, ಇಲ್ಲ, ನಾನು ಹೇಳಿದ ತಪ್ಪಾಗಿಲ್ಲ, ನಾನು ಹೇಳಿದ ಸರಿಯಾಗಿತ್ತು. ಆದರೆ ನಿನ್ನ ಒಂದು ಕಂಟಿನ್ಯೂಸ್ ಸತತ ದೃಷ್ಟಿ ನಿನ್ನ ಮಗಳ ಮೇಲೆ ಇದ್ದಿದ್ರಿಂದ ಎಲ್ಲಾ ರೀತಿಯಾದಂತಹ ದೋಷಗಳು ನಿವಾರಣೆ ಆಗೋಯ್ತು. ಸೊ ಅದು ಈ ಗುರು ದೃಷ್ಟಿ, ಬೃಹಸ್ಪತಿಯ ದೃಷ್ಟಿಯ ಒಂದು ಶಕ್ತಿಯ ಫಲ ಅಂತ ಹೇಳ್ಬಿಟ್ಟು ಶುಕ್ರಾಚಾರ್ಯರು ಹೇಳ್ತಾರೆ. ಮಿತ್ರ, ಇದರಲ್ಲಿ ನಮ್ಗೆ ಬಹಳಷ್ಟು ವಿಷಯಗಳು ಕಲಿಯಕ್ ಸಿಗ್ತವೆ. ಮೊದಲನೇದಾಗಿ ಏನು ಅಂತ ಹೇಳಿದ್ರೆ, ಒಂದು ಶುಭ ಕಾರ್ಯಗಳಲ್ಲಿ ಅಥವಾ ಒಂದು ಮದುವೆಯಲ್ಲಿ ನಮ್ಗೆ ಮುಹೂರ್ತದ ಇಂಪಾರ್ಟೆನ್ಸ್ ಅನ್ನ ತಿಳಿಸುತ್ತೆ. ಇನ್ನು ಎರಡನೆಯದಾಗಿ ಯಾವುದೇ ಮುಹೂರ್ತದಲ್ಲಿ ಗುರುವಿನ ಪ್ರಾಮುಖ್ಯತೆ ತಿಳಿಸುತ್ತೆ. ಗುರುವಿನ ದೃಷ್ಟಿ ಅಥವಾ ಗುರುವಿನ ಪ್ರೆಸೆನ್ಸ್ ಬಗ್ಗೆ ನಮ್ಗೆ ಹೇಳ್ತಾ ಹೋಗುತ್ತೆ. ಮತ್ತು ಮೂರನೇದಾಗಿ ನಾವು ಇವತ್ತಿನ ಕಾಲಘಟ್ಟಕ್ಕೆ ನೋಡ್ತು ಅಂತ ಹೇಳಿದ್ರೆ ಸಾಕಷ್ಟು ಮದುವೆಗಳಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತವೆ ಮತ್ತು ಮದುವೆ ಆಯ್ತು ಅಂತ ಹೇಳಿದ್ರು ಪ್ರಾಬ್ಲಮ್ ಕ್ರಿಯೇಟ್ ಆಗ್ತವೆ. ಅದಕ್ಕೆ ಕಾರಣವನ್ನ ನಾವು ನೋಡ್ತಾ ಹೋಯ್ತು, ಹುಡುಕ್ತಾ ಹೋಯ್ತು ಅಂತ ಹೇಳಿದ್ರೆ ಇವತ್ತಿನ ಕಾರಣಕ್ಕೆ ಮದುವೆ ನೋಡ್ತು ಅಂತ ಹೇಳಿದ್ರೆ ಸಾಕಷ್ಟು ಮದುವೆಗಳಲ್ಲಿ ರಾಹುವಿನ ಕಂಟೆಂಟ್ ಜಾಸ್ತಿ ಇರ್ತದೆ ಮತ್ತು ಗುರುವಿನ ಕಂಟೆಂಟ್ ತುಂಬಾ ಕಮ್ಮಿ ಇರ್ತದೆ. ಗುರುವಿನ ಕಂಟೆಂಟ್ ಏನು ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ ಮದುವೆ ಮಾಡಿಸುವಂತಹ ಪುರೋಹಿತರು ಅವರೊಬ್ಬರು ಯೂಶಲಿ ಇದ್ದೇ ಇರ್ತಾರೆ. ಅದ್ ಬಿಟ್ರೆ ಶ್ರೇಷ್ಠ ಗುರು ಹಿರಿಯರುಗಳು ಆ ಮದುವೆಯಲ್ಲಿ ಎಷ್ಟು ಪ್ರೆಸೆಂಟ್ ಇರ್ತಾರೋ, ಅವರು ಆ ಮದುವೆನ ಎಷ್ಟು ವಿಟ್ನೆಸ್ ಮಾಡ್ತಾರೋ, ಆಶೀರ್ವಾದ ಮಾಡ್ತಾರೋ, ಅಷ್ಟು ಆ ಮದುವೆ ಒಳ್ಳೇದಾಗಿರುತ್ತೆ ಮತ್ತು ಚೆನ್ನಾಗಿರುತ್ತೆ. ಬಟ್ ಇವತ್ತಿನ ಮದುವೆಗಳನ್ನ ನಾವು ನೋಡ್ತು ಅಂತ ಹೇಳಿದ್ರೆ ಅಲ್ಲಿ ಆಲ್ಕೋಹಾಲು, ಸ್ಮೋಕಿಂಗು, ಕ್ಯಾಮ್ರಾಸ್, ಲೈಟ್ನಿಂಗ್ ಎಫೆಕ್ಟ್, ಅದು ಇದು, ಒಟ್ಟಿನಲ್ಲಿ ಆಡಂಬರಕ್ಕೆ ಬಹಳ ಮಹತ್ವವನ್ನ ಕೊಡ್ತಾರೆ ಮತ್ತು ಆಡಂಬರದ ಪ್ರೆಸೆನ್ಸ್ ಬಹಳ ಜಾಸ್ತಿ ಇರುತ್ತೆ. ಸೊ ಇದನ್ನೆಲ್ಲ ರೆಪ್ರೆಸೆಂಟ್ ಮಾಡುವಂತದ್ದು ರಾಹು. ಆಲ್ಕೋಹಾಲು, ಗ್ಯಾಮ್ಲಿಂಗು, ಮತ್ತೆ ಈ ಸ್ಮೋಕಿಂಗು, ಮತ್ತೆ ಈ ಕ್ಯಾಮ್ರಾಸು, ಲೈಟಿಂಗು, ಈ ಒಂದು ಆಡಂಬರಗಳನ್ನ ರೆಪ್ರೆಸೆಂಟ್ ಮಾಡೋದು ರಾಹು ಇರೋದ್ರಿಂದ ಸೊ ರಾಹು ಫ್ಯಾಕ್ಟರ್ ಆಟೋಮೆಟಿಕ್ ಆಗಿ ಮದುವೆಗೆ ಎಂಟರ್ ಆಗಿರುತ್ತೆ. ಸೊ ರಾಹು ಏನನ್ನ ರೆಪ್ರೆಸೆಂಟ್ ಮಾಡ್ತಾನೆ? ಚೀಟಿಂಗ್ ಅನ್ನ ರೆಪ್ರೆಸೆಂಟ್ ಮಾಡ್ತಾನೆ. ಅದಕ್ಕೇನೆ ಸಾಕಷ್ಟು ಮದುವೆಗಳು ಐದರ್ ಚೀಟಿಂಗ್ ಅಲ್ಲಿ ಎಂಡ್ ಅಪ್ ಆಗ್ತವೆ ಅಥವಾ ಮದುವೆಗಳಲ್ಲಿ ಬಹಳ ಡಿಸ್ಪ್ಯೂಟ್ಸ್ ಆಗುತ್ತೆ, ಪ್ರಾಬ್ಲಮ್ ಬರುತ್ತೆ. ಅದೇ ಯಾವಾಗ ಗುರುವಿನ ಒಂದು ಪ್ರೆಸೆನ್ಸ್ ಸಿಕ್ಕುತ್ತೋ, ಗುರುವಿನ ಒಂದು ಪ್ರೆಸೆನ್ಸ್ ಇತ್ತು ಅಂತ ಹೇಳಿದ್ರೆ ಅಲ್ಲಿ ಒಂದು ಧರ್ಮದ ಮುದ್ರೆ ಬೀಳುತ್ತೆ ಮತ್ತು ಸಾಕಷ್ಟು ಗುರು ಹಿರಿಯರ ಒಂದು ಆಶೀರ್ವಾದದ ಫಲದಿಂದ ಮದುವೆ ಎಷ್ಟೇ ಕಷ್ಟ ಇದ್ರೂ ಸಾಂಗವಾಗಿ ನಡೆದು ಹೋಗುತ್ತೆ. ಅದಕ್ಕೇನೆ ಇಂದಿನ ಕಾಲದಲ್ಲಿ ಗುರುವಿನ ಪ್ರೆಸೆನ್ಸ್ ಮತ್ತು ಗುರು ಹಿರಿಯರ ಪ್ರೆಸೆನ್ಸ್ ಜಾಸ್ತಿ ಇದ್ರಿಂದ ಮದುವೆಯಲ್ಲಿ ಸಣ್ಣ ಪುಟ್ಟ ಪ್ರಾಬ್ಲಮ್ಗಳೆಲ್ಲ ಬೇಗ ಸಾಲ್ವ್ ಆಗ್ತಿತ್ತು. ಬಟ್ ಇವತ್ತು ರಾಹುವಿನ ಒಂದು ಕಂಟೆಂಟ್ಗಳು ಮತ್ತು ಬುಧನ ಒಂದು ಕಂಟೆಂಟ್ಗಳು, ರಾಹು ಬುಧನ ಮಿಕ್ಸ್ಚರ್ ಕಂಟೆಂಟ್ಗಳು ಜಾಸ್ತಿ ಇರೋದ್ರಿಂದ ಏನಾಗ್ತಿದೆ ಅಂತ ಹೇಳಿದ್ರೆ ಚೀಟಿಂಗ್ ಅನ್ನುವಂಥದ್ದು ಆಗ್ತಾ ಇದೆ ಮತ್ತು ತೋರಿಸ್ಕೊಳ್ಳುವಂಥದ್ದು ಆಗ್ತಾ ಇದೆ. ಸಣ್ಣ ಪುಟ್ಟ ಪ್ರಾಬ್ಲಮ್ ಬಂತು ಅಂತ ಹೇಳಿದ್ರು ಬುಧ ನರ್ವಸ್ ಆಗ್ಬಿಡ್ತಾನೆ, ಎಸ್ಪೆಷಲಿ ರಾಹು ಜೊತೆ ಇತ್ತು ಅಂತ ಹೇಳಿದ್ರೆ. ಸೊ ಇದರಿಂದ ಮದುವೆಗಳು ಸಣ್ಣ ಪುಟ್ಟ ಒಂದು ಕ್ಲಾಶಸ್ ಗಳಿಗೆ ಅತ್ಯಂತ ದಾರುಣವಾಗಿ ಡೈವೋರ್ಸ್ ಅಲ್ಲಿ ಎಂಡ್ ಆಗ್ತವೆ. ಆದ್ರಿಂದ ಮದುವೆಗೆ ಒಂದು ಪ್ಯೂರಿಟಿ ಅನ್ನುವಂಥದ್ದಿದೆ. ಅದನ್ನ ಯಾವಾಗ ಮದುವೆಯಲ್ಲಿ ಮೇಂಟೈನ್ ಮಾಡ್ತಾರೋ, ಆದ್ರೆ ದೇವತೆಗಳು ಗುರು ಹಿರಿಯರ ಪ್ರೆಸೆನ್ಸ್ ಎಷ್ಟು ಆ ಮದುವೆಯಲ್ಲಿ ಇರ್ತದೋ ಅಷ್ಟು ಆ ಮದುವೆ ಸಾಂಗವಾಗಿ ನೆರವೇರುತ್ತೆ ಅಂತ ಹೇಳ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್.